ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಯಶಸ್ವಿಯಾಗಿ ಸದಸ್ಯತ್ವ ಅಭಿಯಾನ ನೋಂದಣಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು 14ನೇ ಕ್ಷೇತ್ರ ನಮ್ಮ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಮ್ಮ ಶಾಸಕರಿದ್ದರು, ಸುಮಾರು 4 ಜನ ಕಾರ್ಪೊರೇಟರ್ಗಳಿದ್ದರು. ಇಲ್ಲಿ ನಮ್ಮದು JDS ಭಾಳ ಭದ್ರಕೋಟೆ ಆಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ನಮ್ಮ ಶಾಸಕರು ಇಲ್ಲಿ ನಮ್ಮ ಪಕ್ಷವನ್ನು ಬಿಟ್ಟು ಹೋದ ನಂತರ ಇಲ್ಲಿ ಸ್ವಲ್ಪ ನಮ್ಮ ಪಕ್ಷಕ್ಕೆ ಹಿನ್ನಡೆನೂ ಆಯಿತು. ಆದರೆ ಈಗ ಏನು ಹಿಂದೆ ಶಾಸಕರ ಜೊತೆ ಇದ್ದಂಥ ಎಲ್ಲ ಪ್ರಮುಖ ಮುಖಂಡರುಗಳು, ಹಿರಿಯರು ಮತ್ತು ಮಾಜಿ ಕೆಲವರು ಕಾರ್ಪೊರೇಟರ್ಗಳು ಸಹ ಈಗ ಮತ್ತೆ ಪಕ್ಷಕ್ಕೆ ನಾವು ಶಕ್ತಿ ತುಂಬ್ತೀರಿ ಅಂತೇಳಿ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ. ಅದೇ ರೀತಿ ಇವತ್ತು ಏನು ನಮ್ಮ ಪಕ್ಷದ ಅಧ್ಯಕ್ಷರು, ಇಲ್ಲಿ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಇಲ್ಲಿ ನಮ್ಮ ಹಿಂದೆ ವಿಧಾನ ಸಭೆಯಲ್ಲಿ ಏನು ಸ್ಪರ್ಧೆ ಮಾಡಿದಂಥವ್ರು ಇರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಹಿಂದೆ ನಮ್ಮ ಶಕ್ತಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಏನು ಇಲ್ಲಿ ಶಕ್ತಿ ಇತ್ತು, ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಎಲ್ಲ ಪಕ್ಷದ ಬೂತ್ ಕಮಿಟಿಯಿಂದ ಇರ್ಬೋದು ಅಥವಾ ಯಾರು ಮುಂದೆ ಬರತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಪಕ್ಷದ ಯಾರು ಹಿರಿಯ ಮುಖಂಡರುಗಳು ಮತ್ತು ಪದಾಧಿಕಾರಿಗಳಿದ್ದಾರೆ, ಯಾರು ಈ ಕ್ಷೇತ್ರದಲ್ಲೂ ಸಹ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬ್ತಾಯಿದ್ರು. ಇವತ್ತು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳೇ ಇದ್ದರು. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಏನು ಲೋಕಲ್ ಬಾಡಿಯಲ್ಲಿ 50% ರಿಸರ್ವೇಷನ್ ಏನಿದೆ, ಅದರಲ್ಲಿ ಈ ಭಾಗದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಒಂದು ಕ್ಷೇತ್ರ ಮತ್ತು ನಮ್ಮ ತಮಿಳಿಯನ್ಸು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥ ಒಂದು ಈ ಕ್ಷೇತ್ರ. ಅಂಥವ್ರಿಗೆ ಹೆಚ್ಚಿನ ಒಂದು ವಿದ್ಯಾವಂತ ಹೆಣ್ಮಕ್ಳಿಗೆ ಪಕ್ಷದ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ. ಕುಮಾರಣ್ಣವರು ಪೂಜ್ಯ ದೇವೇಗೌಡರು ಸಾಹೇಬರು ಸಹ ಪಕ್ಷದ ಈಗಾಗಲೇ ತಿಪ್ಪೇಸ್ವಾಮಿ ಸಾಹೇಬರು ಮಾತನಾಡಿದಂತೆ ಈಗಾಗಲೇ ಬೆಂಗಳೂರು ನಗರದ ಏನು ಒಂದು ಈ ಸದಸ್ಯತ್ವ ಅಭಿಯಾನದ ಉಸ್ತುವಾರಿಗಳಾಗಿ ಏನು ನೇಮಕವಾಗಿದ್ದಾರೆ ನಮ್ಮ ಮಾಜಿ ಶಾಸಕರಂಥ ನಿಸರ್ಗ ನಾರಾಯಣ ಸಮ್ಮಣ್ಣವರು ಮತ್ತು ನಮ್ಮ ಕುಣಿಗಲ್ಲು ಜಗದೀಶ್ ನಾಗರಾಜಣ್ಣವರು ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ಈ ಚಾಲನೆ ಒಳ್ಳೆ ಸ್ಫೂರ್ತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ಕೂಡ ಈ ಹಿಂದೆ ಕಾರ್ಪೊರೇಟರ್ಗಳು ಕೂಡ ಇದ್ದರು ಮತ್ತು ಕಳೆದ ಬಾರಿ 2013-18ರವರೆಗೆ ಇಲ್ಲಿ ಕ್ಷೇತ್ರದ ಶಾಸಕರು JDS ಪಕ್ಷದಲ್ಲಿ ಆಯ್ಕೆಯಾಗಿದ್ದರು. ಈ ದೃಷ್ಟಿಯಲ್ಲಿ ನಾವು ಇವತ್ತೆಲ್ಲರೂ ಕೂಡ ನಾವು ಬೆಂಗಳೂರು ಮಹಾನಗರ ಜಿಲ್ಲೆಯ ಅಧ್ಯಕ್ಷರಾಗಿದ್ದರಿಂದ ಶ್ರೀ ರಮೇಶ್ ಗೌಡರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ನಿಸರ್ಗ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಕೂಡ ಇವತ್ತು ನಾವು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಪಕ್ಷದ ಸಂಘಟನೆ ಮಾಡಿ ಮುಂಬರ್ತಕ್ಕಂತಹ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ 7 ಕ್ಷೇತ್ರಗಳ ವಾರ್ಡ್ಗಳಿದ್ದಾವೆ. ಅಲ್ಲಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡಿಸಿ ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಜಯಿಸಲಾಗಿದ್ದ ರೀತಿಯಲ್ಲಿ ಕಾರ್ಯಕ್ರಮ ರೂಢಿಸ್ತೀವಿ ಅಂತೇಳಿ ನಾನು ಮೂಲಕ ತಿಳಿಯುತ್ತೇನೆ. ಎಲ್ರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಮ್. ಮೊದಲಾಗಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ JDS ತುಂಬ ಚೆನ್ನಾಗಿತ್ತು. ಯಾವಾಗಲೂ 2 ಸಲ ಕಾಂಗ್ರೆಸ್ಸು, 1 ಸಲ JDS ಹಿಂಗೆ ಗೆದ್ಕೊಂಡು ಬಂದಿರೋಂಥ ಕ್ಷೇತ್ರ ಇದು. ಲಾಸ್ಟ್ ಟೈಮು ಅಖಂಡ ಶ್ರೀನಿವಾಸ ಮೂರ್ತಿ ಇದೇ JDSಯಿಂದ ಗೆದ್ದಿರೋಂಥ ವ್ಯಕ್ತಿ. ಇವಾಗ ಅವರು ಕಾಂಗ್ರೆಸ್ ಹೋಗಿದ ನಂತರ ಸುಮಾರು ಫಾಲೋವರ್ಸು ಮುಖಂಡರು ಎಲ್ಲರೂ ಅವ್ರ ಜೊತೆಯಲ್ಲಿ ಹೋಗ್ಬಿಟ್ರು. ನೋಡಿ, ಇವಾಗ ಲಾಸ್ಟ್ ಎಲೆಕ್ಷನಲ್ಲಿ ನಮ್ಮ ಅನುರಾಧ ಅವರು ಅಭ್ಯರ್ಥಿ ಆಗಿದ್ದರು. ಇಲ್ಲಿ ನಮ್ಮ ಜನ ಸಾಥ್ ಕೊಟ್ಟಿಲ್ಲ, ಸೋತೋದ್ವಿ. ಆದರೆ ಮತ್ತೆ ಸೋತಿದ್ದೀವಿ, ಇನ್ನೂ ಸತ್ತಿಲ್ಲ. JDS ಇನ್ನೂ ಸತ್ತಿಲ್ಲ, ಇಲ್ಲಿ ಇನ್ನೂ ಜೀವಂತವಾಗಿದ್ದೀವಿ. ಇವತ್ತು ಮೆಂಬರ್ಶಿಪ್ ಡ್ರೈವ್ ಸ್ಟಾರ್ಟ್ ಮಾಡಿದ್ದೀವಿ. ದೇವ್ರದಿಂದ ನಮ್ಮ ಕ್ಷೇತ್ರದ ಮುಖಂಡರು, ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಎಲ್ಲರೂ ಬಂದಿದ್ದಾರೆ. ಇನ್ನು ಮುಂದೆ ಇಲ್ಲಿ ನಮ್ಮ ಕೆಲಸನೇ ಬೇರೆ ಥರದಲ್ಲಿರುತ್ತೆ. ನೋಡಿ, ನಮ್ಮ AC ಶ್ರೀನಿವಾಸ್ ಇವಾಗ ಏನು MLA ಇದ್ದಾರೋ, ಪಾಪ ಅವರಿಗೆ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದರೆ ಅವರು ಈ ಕ್ಷೇತ್ರದವರೇ ಅಲ್ಲ. ಈ ಕ್ಷೇತ್ರದಲ್ಲಿ ಎಷ್ಟು ವಾರ್ಡಿದ್ದಾವೆ, ಎಷ್ಟು ಗಲ್ಲಿಗಳಿದ್ದಾವೆ, ಎಷ್ಟು ಸಂಧಿಗಳಿದ್ದಾವೆ, ಎಷ್ಟು ಮನೆಗಳಿದ್ದಾವೆ, ಬಡವರು ಎಷ್ಟು ಜನ ಇದ್ದಾರೆ, ಶ್ರೀಮಂತರು ಎಷ್ಟು ಜನ ಇದ್ದಾರೆ, ಅವ್ರಿಗೇನು ಗೊತ್ತಿಲ್ಲ. ಅವರು ಆಕಸ್ಮಿಕವಾಗಿ MLA ಆಗಿರೋದು, ಲಕ್ ಬೈ ಚಾನ್ಸ್ ಅಂತಿರಲ್ಲ ಹಂಗೆ. ಇದರಲ್ಲಿ ಅವ್ರ ಸಾಧನೆ ಏನಿಲ್ಲ. ಸಾಧನೆ ಅಂತವ್ರು ಏನೂ ಮಾಡಿಲ್ಲ. ಇಲ್ಲಿ ಅವ್ರು ಏನು ಶ್ರಮನೂ ಹಾಕಿಲ್ಲ. ಇಲ್ಲಿವರೆಗೂ ಅವ್ರು ಏನು ಕೆಲಸ ಮಾಡಿಲ್ಲ. ಇನ್ನು ಮುಂದೆ ನಮ್ಮ ಸಂಘಟನೆ ನಮ್ಮ JDSಯಿಂದ
ಈ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಆಗಬೇಕು ಪ್ರತಿಯೊಂದು ಕೆಲಸ ನಾವು ಮುಂದೆ ನಿಂತು ಮಾಡಿಸ್ತೀವಿ. ಅಗ್ರವಾಗಿ ಹೋರಾಟಗಳು ಮಾಡ್ತೀವಿ. ಇವಾಗ JDSನ ನಾವು ಮತ್ತೆ ಇಲ್ಲಿ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತೀವಿ. ನೆಕ್ಸ್ಟು JDS ಕಾರ್ಪೊರೇಟರ್ ಆಗಲಿ MLA ಆಗಲಿ ಗೆಲ್ಲಿಸೋ ಅಂಥ ಕೆಲಸ ನಾವು ಎಲ್ಲರ ಕಾರ್ಯಕರ್ತರು ಮಾಡ್ತೀವಿ ಅಂತ ಸತ್ಯ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಮತ್ತು ಎಲ್ರಿಗೂ ಇವತ್ತು ಮೆಂಬರ್ಶಿಪ್ ಇದನ್ನ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಇನ್ನು ಮುಂದೆ ಯಾವ ಹಿನ್ನಡೆ ಆಗಿದೆಯೋ JDS, ಇನ್ನು ಮುಂದೆ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸಗಳು ಮಾಡ್ತಾವ್ರೆ. ಈ ಸಿಚುವೇಷನ್ನಲ್ಲಿ ಈ ಕಾರ್ಯಕ್ರಮನ ಮಾಡಿರೋದು ಒಂದು ದೊಡ್ಡ ವಿಷಯ ಇಲ್ಲಿ ನಡೀತಾ ಇರೋದು. ಮುಂದೆ ಚೆನ್ನಾಗಾಗುತ್ತೆ, JDS ಬೆಲ್ಟ್ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಆ ಕೆಲಸಕ್ಕೆ ನಾವು ಎಲ್ಲ ಕೈ ಜೋಡಿಸಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಅಫ್ರೋಜ್ ಬೆಂಗಳೂರು ಸಿಟಿ ಮೈನಾರಿಟಿ ಪ್ರೆಸಿಡೆಂಟು. ಇವತ್ತು ಒಂದು ಸಂತೋಷದ ಸುದ್ದಿ ಹೆಂಗಂತ ಹೇಳಿದ್ರೆ, ಪುಲಕೇಶಿ ನಗರದಲ್ಲಿ ತುಂಬ ಇವತ್ತು ಮೀಟಿಂಗಲ್ಲಿ ನೀವು ನೋಡಿರ್ಬೋದು, ಈ ವಿಡಿಯೋಲಿ ಕೊನೆ ಎಲ್ಲ ಅವಾಗ ಬರ್ತಾಯಿದೆ ವಿಡಿಯೋ ನೋಡಿ ನೀವು. 90% ಮುಸ್ಲಿಮ್ಸ್ ಇದ್ದರು ಇಲ್ಲಿ, 90% ಮುಸ್ಲಿಮ್ಸು. ಇದು ಒಂದು ನಮ್ಮದು ನೋಡಿ, ಒಂದು ಹಂಗೆ ನಮಗೆ ಗೆಲುವು ಬರೋ ಥರನೇ. ಪುಲಕೇಶಿ ನಗರಲ್ಲಿ ಹಲವಾರು ಲೀಡ್ರು ಬಂದುಬಿಟ್ಟು ನಮಗೆಲ್ಲ ಏನು ಹೇಳಿದ್ದಾರೆ, ಮುಸ್ಲಿಮ್ಸ್ ಅವ್ರಿಗೆಲ್ಲ ಹೋಗ್ಬಿಟ್ಟು ನೀವು ಓಟ್ ಹಾಕಬೇಡಿ JDS ಅದು ಇದು ಅಂತ ಏನೇನೋ ಹೇಳಿದ್ದಾರೆ. ಆದರೂ ನಮ್ಮ ಅಕ್ಕ ತಂಗಿರು, ನಮ್ಮ ಬ್ರದರ್ಸು, ಮುಸ್ಲಿಮ್ಸ್ ಅವರು 90% ಇವತ್ತು ಎಲ್ಲ ಮೀಟಿಂಗ್ಗೆ ಸೇರಿದ್ದಾರೆ. ನಮಗೆ ತುಂಬ ಒಂದು ದೊಡ್ಡ ವಿಷಯ ಇದು, ಖುಷಿ ಪಡೋ ವಿಷಯ. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ AC ಶ್ರೀನಿವಾಸ ಮೂರ್ತಿ ಯಜಮಾನರು ಅವರು ಎಲ್ಲಿಂದಾನೇ ತಗೊಂಬಿಟ್ಟು ಆಗಿಬಿಟ್ಟಿದ್ದಾರೆ ಇಲ್ಲಿ. ಅದೇನೋ ಉಪ್ಪರ್ಸಾಯ ಖಜೂರ್ ಮ್ಯಾಟ್ಕೆ ಅಂತ ನಮ್ಮಲ್ಲಿ ಹೇಳ್ತಾರೆ. ಎಲ್ಲೋ ಬಂದು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆರಾಮಾಗಿದ್ದಾರೆ. ಎಷ್ಟು ಜನ ಎಲ್ಲರೂ ತೊಂದರೆ ಪಡ್ತಾಯಿದ್ದಾರೆ. ಎಲ್ಲೂ ಕೆಲಸ ನಡೀತಾ ಇಲ್ಲ. ಪುಲಕೇಶಿ ನಗರಲ್ಲಿ ಕೆಲಸ ನಡೀತಾ ಇಲ್ಲ. ಚರಂಡಿದಿರಲಿ, ರೋಡ್ದಿರಲಿ, ಲೈಟ್ದಿರಲಿ, ನೀರ್ದಿರಲಿ, ಎಲ್ಲೂ ಕೆಲಸನೇ ಮಾಡ್ತಾಯಿಲ್ಲ. ಇವರೆಲ್ಲ ಓಟ್ ಆಗಿಬಿಟ್ರು, ಓಟ್ ಆಗಿ ಗೆಲ್ಲಿಸ್ಬಿಟ್ಟಿದ್ದಾರೆ. ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ, ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ದೊಡ್ಡ ತಪ್ಪು ಮಾಡಿದ್ದೀವಿ, ಇವನಿಗೆ ಓಟ್ ಹಾಕಿ ನಾವು ಕರ್ಕೊಂಬಂದಿದ್ದೀವಲ್ಲ, ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ. ಇವಾಗೆಲ್ಲ ನೋಡಿ, ಈ ಮೀಟಿಂಗ್ ನಮ್ಮ ಸಕ್ಸಸ್ಫುಲ್ ನಾವು ಮೀಟಿಂಗ್ ಮಾಡಿದ್ದೀವಲ್ಲ, ಇವಾಗ ಏನು ಅದರದ್ದೊಂದು ಅವ್ರ ಮೆಸೇಜು ಏನಂದರೆ, ಬರೋ ಚುನಾವಣೆಯಲ್ಲಿ ನಮ್ಮ BBMP ಎಲೆಕ್ಷನ್ನಲ್ಲಿ ನಾವು ನೋಡಿ, ಹಿಂದಿ ಮುಸ್ಲಿಂ ಅದು ಅಂತ ಇಲ್ಲಿ ಭೇದ ಭಾವ ಇಲ್ಲ. ಇಲ್ಲಿ ಬೇಕಿರೋದು ಕೆಲಸ, ಅದು ನಾವು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮ್ಮ ಕ್ಷೇತ್ರದ ಪ್ರೆಸಿಡೆಂಟ್ ಅವರು ಇದ್ದಾರೆ. ಎಲ್ಲರಿಗೂ ಈ ಆಫೀಸ್ಗೆ ಬಂದಿರೋರಿಗೆಲ್ಲ ಧನ್ಯವಾದ ಹೇಳ್ಕೊಂಡು ಈ ಮತ್ತೆ ಎಲ್ಲ ಇದು ಇಷ್ಟಪಡ್ತಾ ಇದ್ದೀನಿ. ನಮ್ಮದು ಏನಂದರೆ, ಇಲ್ಲಿ JDS ಪಕ್ಷನ ಕಟ್ಟಬೇಕು. ನಾವು ಯಾವಾಗಲೂ ಸಾಯೋ ತನಕ ಕುಮಾರನ ಜೊತೆಗೆ ಇರ್ತೀವಿ. JDS ಪಕ್ಷನ ಅಂತ ಬಿಡಲ್ಲ. ಅದು ಯಾರು ಬಂದ್ರೂ ಕ್ಯಾಂಡಿಡೇಟು ನಾವು ಯಾವಾಗಲೂ ನಾವು JDSಗೆ ಕೆಲಸ ಮಾಡಿ, ಇವು ಕಾಂಗ್ರೆಸ್ ಜೊತೆಗೆ ಹೋದ್ಮೇಲೂ ನಾವು JDSಗೆ ಕಾಂಗ್ರೆಸ್ ಅಭ್ಯರ್ಥಿ ಕೆಲಸ ಮಾಡಿದ್ವಿ. BJP ಜೊತೆಗೆ ಹೋದರೆ BJPಗೆ ಕೆಲಸ ಮಾಡಿದ್ವಿ. ಶೋಭಾ ಕರಂದ್ಲಾಜೆ ಅವ್ರಿಗೆ ಮಾಡಿ ಅವ್ರನ್ನ 2 ಲಕ್ಷ ಓಟ್ನಲ್ಲಿ ಗೆಲ್ಲಿಸಿದ್ದಾರೆ ಇಲ್ಲಿ. ಆ ಥರ ನಾವು JDSನ ಬಿಟ್ಟು ಯಾವ ಪಕ್ಷಕ್ಕೆ ಬೇರೆ ಪಕ್ಷಕ್ಕಂತೂ ಹೋಗಲ್ಲ. ನಾವು ಪಕ್ಷನ ಕಟ್ಸ್ತೀವಿ. ನಾವು ತಾಸಿನ್ ಬೈ ಅವ್ರ ಜೊತೆಗೇ ಇಟ್ಕೊಂಡು ಈ ಪಕ್ಷನ ಮುಂದೆ ತೊಗೊಂಡು ಬರೋಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ಕಷ್ಟ. ಸನ್ಮಾನ್ಯ ನಾವು ಪುಲಿಕೇಶಿ ನಗರದ ಅಧ್ಯಕ್ಷರಾದ ತಾಸೀಮ್ ಸಾಹೇಬ್ರವರೇ, ಅವರು ನಮ್ಮ ಕ್ಷೇತ್ರಕ್ಕೆ ಬಂದ ಮೇಲೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ಯಾರೂ ಬಿಡ್ತಾ ಇಲ್ಲ. ಅವ್ರು ಕೆಲಸ ಮಾಡೋಕ್ಕೆ ತಡೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಅದನ್ನು ಸ್ವಲ್ಪ ಅವರು ಜ್ಞಾಪಕಕ್ಕೆ ಬರ್ತಾ ಹೇಳ್ತೀನಿ. ಅದನ್ನು ಮರೆತು ಎಲ್ಲ ಜನಾಂಗದವನ್ನು ಸೇರಿಸಿ ಅವರು ಕೆಲಸ ಮಾಡೋಕ್ಕೆ ಸಿದ್ಧವಾಗಿರ್ಬೇಕಂತ ನಾನು ಇದರಿಂದ ಕೇಳ್ಕೊಳ್ತೀನಿ. ನಮ್ಮ ಕ್ಷೇತ್ರದ ಅಧ್ಯಕ್ಷರು ತಾಸೀನ್ ಬಿ ಸೈಯದ್ ತಾಸೀನ್ ಬಿ ಅವ್ರಿಗೆ ನನ್ನ ವಂದನೆಗಳು ಅರ್ಪಿಸ್ತಾ ನಾನು ಒಂದೆರಡು ಹಿತನುಡಿಗಳನ್ನು ನುಡಿತಾ ಇದ್ದೀನಿ. ಸ್ನೇಹಿತರೆ, ಮುಸ್ಲಿಂ ಬಾಂಧವರಿಗೆ ನಾನು ಒಂದೇ ಒಂದು ಸಂದೇಶ ಕಳಿಸ್ತಾ ಇರೋದು, ನಾವು BJPನಾಗ ಸೇರ್ಕೊಂಡಿದ್ದೀವಿ JDS ಅಂದ್ಬಿಟ್ಟು ನಿಮ್ಗೆ ಯಾರಿಗೂ ಕೋಪ ಬೇಡ. ಮತ್ತು BJPನಾಗ ಸೇರ್ಕೊಂಡು ನಿಮ್ಗೆ ಯಾವುದೇ ಒಂದು ಥರ ದ್ರೋಹನೂ ಬಗ್ದಿಲ್ಲ. ನಾವು ಆವತ್ತಿಂದನೂ ಸರಿ ಇವತ್ತಿಂದನೂ ಸರಿ, ಯಾವತ್ತು ದೇವೇಗೌಡರು ಪಕ್ಷ ಕಟ್ಟಿದ್ರು ಆವತ್ತಿಂದ ಇದು ಮೈನಾರಿಟಿ ಪಕ್ಷವಾಗಿ ಉಳ್ಕೊಂಡೈತೆ. ಅಂದರೆ ಜಾತ್ಯತೀತ ಜನತಾದಳ ಅಂತ ಅನ್ನೋ ಒಂದು ಮಾತಲ್ಲೇ ಉಳ್ಕೊಂಡದೇ ಹೊರತು ಯಾವುದು ನಾವು ಸ್ವತಂತ್ರವಾಗಿ ಒಂದು ಪಕ್ಷ ಕಟ್ಕೊಂಡು ನಾವು ಹೋರಾಡಿದವರಲ್ಲ. ಈಗ ನಾನು ಹೇಳೋದೇನು ಅಂತಂದರೆ, ಈಗ ಇತ್ತೀಚೆಗೆ ಯಾವುದೋ ಒಂದು ಕಾರಣಗಳಿಂದ ದೇವೇಗೌಡರಾಗ್ಬೋದು, ಕುಮಾರಣ್ಣವರಾಗ್ಬೋದು, ಯಾವುದೋ ಒಂದು ಕಾರಣಾಂತರಗಳಿಂದ BJP ಪರವಾಗಿ ನಿಂತಿರ್ಬೋದು. ಅಂದರೆ ಪಕ್ಷ JDS ಪಕ್ಷ, ಆ JDS ಪಕ್ಷ ಬಂದು ಜಾತ್ಯತೀತ ಜನತಾ ಪಕ್ಷ ಬಂದು ನಮ್ಮೆಲ್ಲರ ಪಕ್ಷ
ನಮ್ಮ ಮುಸ್ಲಿಂ ಬಾಂಧವರೇ ಆಗ್ಬೋದು, ತಮಿಳನ್ಸೇ ಆಗ್ಬೋದು, ಕ್ರಿಶ್ಚಿಯನ್ನೇ ಆಗ್ಬೋದು, ಹಿಂದೂಗಳೇ ಆಗ್ಬೋದು, ಎಲ್ಲರದ್ದು ಪಕ್ಷನೂ ಇದು ನಾವು ಅಣ್ಣತಮ್ಮರಪ್ಪ ದುಡಿಯೋಣ. ಮುಂದಕ್ಕೆ ನಾವು ಎಲ್ಲ ಒಗ್ಗಟ್ಟಾಗಿ ನಮ್ಮ JDS ಪಕ್ಷನ ಒಂದು ಮುಂದಕ್ಕೆ ತಗೊಂಬಂದು ಅವ್ರನ್ನ ನಾವು ಒಂದು ಸ್ಥಾನಮಾನ ಕೊಟ್ಟು ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿದ್ದಲ್ಲಿ ನಿಮಗೇನಾನ ಒಂದು ಸಂದೇಹ ಬಂತು ಅಂದರೆ ನೀವು ಅವತ್ತೇ ಕೇಳ್ಬೋದು, ಕುಮಾರಣ್ಣ ನೀವು ಈ ಥರ ಮಾಡ್ತಾಯಿದ್ದೀರ ಅಂತ ಕೇಳ್ಬೋದು. ಅದಕ್ಕಾಗಿ ಕ್ಷೇತ್ರದ ಹೊಣೆ ಹೊತ್ತಿರೋ ನಮ್ಮ ಸೈಯದ್ ಸಾಹೇಬ್ರೇ ಜವಾಬ್ದಾರರು.